ನಮಸ್ಕಾರ ಸ್ನೇಹಿತರೆ, ಸ್ಕಾಲರ್ಶಿಪ್ ಅಪ್ಡೇಟ್ಗೆ ಸುಸ್ವಾಗತ. ಓಕೆ, ಈ ವಿಡಿಯೋದಲ್ಲಿ ಜಾಸ್ತಿ ಇರಲ್ಲ, ಸಿಂಪ್ಲಿ ಶಾರ್ಟ್ಲಾಗಿ ಹೇಳ್ತೀನಿ. ಆ್ಯಕ್ಚುಲಿ ಒಂದು 5 ಡೇಸಿಂದ ಯಾವುದೇ ರೀತಿ ವಿಡಿಯೋ ಮಾಡಲಿಕ್ಕಾಗಲ್ಲ. ಯಾಕಂತಂದರೆ ಸ್ವಲ್ಪ ಮನೆಯವರು ಸ್ವಲ್ಪ ಹೆಲ್ತ್ ಇಶ್ಯೂ ಇರೋ ಕಾರಣ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದರು. ಸೊ ಹಂಗಾಗಿಬಿಟ್ಟು ನಾನು ಅಲ್ಲೇ ಸ್ವಲ್ಪ ಆಗಿದ್ದೆ, ಭಾಳಷ್ಟು ಆಗಿದ್ದೆ. ಯಾವುದೇ ರೀತಿ ಏನೂ ಕೂಡ ನೋಡ್ಲಿಕ್ಕೆ ಹೋಗಿದ್ದಿಲ್ಲ ಈ ಥರದ್ದು. ಸರಿ, ಇವಾಗ ಸ್ವಲ್ಪ ಹುಷಾರಾಗಿ ಸ್ವಲ್ಪ ಡಿಸ್ಚಾರ್ಜ್ ಆಗಿ ಮನೇಲಿದ್ದಾರೆ. ಸೊ ಹಂಗಾಗಿಬಿಟ್ಟು ಸ್ವಲ್ಪ ಇವು ಲಾಸ್ಟ್ ಡೇಟು ಯಾವುದೇ ರೀತಿ ಸ್ಕಾಲರ್ಶಿಪ್ ಬಗ್ಗೆ ಕೂಡ ನಿಮ್ಗೆ ಯಾವುದೇ ರೀತಿ ಮಾಹಿತಿ ಕೊಟ್ಟಿದ್ದಿಲ್ಲ. ಇವಾಗ ನಿಮಗೆ ಗೊತ್ತಿರಬೇಕು, SSB ಸ್ಕಾಲರ್ಶಿಪ್ ಅಂದ ತಕ್ಷಣ SSB ಪೋರ್ಟಲಲ್ಲಿ ಭಾಳಷ್ಟು ಡಿಪಾರ್ಟ್ಮೆಂಟ್ ಕಡೆಯಿಂದ ನಿಮಗೆ ಸ್ಕಾಲರ್ಶಿಪ್ ಬರ್ತವೆ. ಅದು ಏನೇನೆಲ್ಲ ಬರ್ತವೆ ಅಂತ ನಾವು ಡೇ ಟು ಡೇ ನಿಮಗೆ ಕೂಡ ಹೇಳ್ತಾ ಇರ್ತೇವೆ. ಓಕೆ, ನಿಮ್ಗೆ ಗೊತ್ತಿರುವಾಗ ಈಗ BCM ಅಂದರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಇರ್ಬೋದು. ನಿಮ್ಗೆ SC ಸ್ಟೂಡೆಂಟ್ ಇತ್ತಂದರೆ ನಿಮಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅಥವಾ ನಿಮಗೆ ಮೈನಾರಿಟಿ ಡಿಪಾರ್ಟ್ಮೆಂಟ್ ಇವೆಲ್ಲ ಗೊತ್ತಿದೆ ನಿಮಗೆ. ಓಕೆ, ಅದ್ರ ಬಿಟ್ಟಾಗಿ ಕೂಡ ಬೇರೆ ಕೂಡ ಡಿಪಾರ್ಟ್ಮೆಂಟು ಕಡೆಯಿಂದ ಕೂಡ ಕೆಲವೊಂದಿಷ್ಟು ಸ್ಕಾಲರ್ಶಿಪ್ ಅನ್ನೋದು ಬರ್ತದೋ. ಆ್ಯಂಡ್ ಸ್ಪೆಸಿಫಿಕ್ ಸ್ಟೂಡೆಂಟ್ಸ್ಗೆ ಮಾತ್ರ ಆಗಿರ್ತಾವೆ. ಓಕೆ, ಸರಿ, ಈಗ ಯಾವ್ಯಾವ ಡಿಪಾರ್ಟ್ಮೆಂಟ್ಸ್ಗೆ ಯಾವ್ಯಾವ ಡೇಟ್ಗೆ ಲಾಸ್ಟ್ ಡೇಟ್ ಏನಾದಂಥದ್ದು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾಹಿತಿ ಕೊಡ್ತಾ ಇದ್ದೀನಿ. ಸರಿ, ನಿಮಗೆ ಗೊತ್ತಿರಬೇಕು, BCM ಆಫೀಸ್ ಅಂದರೆ ಈಗ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಂತ ಏನು ಕರಿತೀವಿ ನಾವು, ಅಂದರೆ BCWD ಇದು. ಅದು ನಿಮಗೆ ಗೊತ್ತಿರಬೇಕು. ಈಗ PUC, ITI, ಡಿಪ್ಲೊಮಾ ಮತ್ತು BA, BCom ನಂತರ ಸಾಮಾನ್ಯ UG ಪದ ಕೋರ್ಸ್ಗಳು ಮಾಡೋರಿಗೆ 10/11/2024 ಡೇಟು ಈಗಾಗಲೇ ಮುಗಿದು 10 ಡೇಸ್ ಆಯಿತು. ಓಕೆ, ನೆಕ್ಸ್ಟ್ ಇವಾಗ 30/11/2024 ಈ ರಿಮೈನಿಂಗ್ ಇನ್ನು 10 ಡೇಸ್ ಇರೋದು ಅಂದರೆ 10 ಡೇಸ್ನ ಒಂದು 9 ಡೇಸ್ ಇರೋದು ಏನಪ್ಪ ಅಂದರೆ PG ಮತ್ತು ವೃತ್ತಿಪರ ಪದವಿ ಕೋರ್ಸ್ಗಳು ಅಂತ ಏನು ಕರಿತೀವಿ ನಾವು. ಲೈಕ್ ಏನಪ್ಪ ಅಂದರೆ PG ಸ್ಟೂಡೆಂಟ್ಸ್ ಮತ್ತು ವೃತ್ತಿಪರ ಪದವಿ ಅಂತಂದರೆ ಈಗ ಯಾರೆಲ್ಲ ಈಗ KCT ಎಕ್ಸಾಮ್ ಬರೆದ್ಬಿಟ್ಟು ನೀವೇನಾದರೂ ಫಾರ್ ಎಕ್ಸಾಂಪಲ್ ಈಗ ಇಂಜಿನಿಯರಿಂಗ್ ಮಾಡಿರ್ತೀರ, ಅಥವಾ ನರ್ಸಿಂಗ್ ಮಾಡಿರ್ತೀರ, ಅಥವಾ ಫಾರ್ಮಡಿ ಈ ರೀತಿ ಕೋರ್ಸ್ ಮಾಡೋರಿಗೆ ಮತ್ತು ಈಗ PG ಕೋರ್ಸ್. ಓಕೆ, ಈಗ 4 ವರ್ಷ UG ಕೋರ್ಸ್ ಮುಗಿಸ್ಕೊಂಡು ಮತ್ತೆ PG ಮಾಡ್ತಿರ್ತಾರಲ್ಲ ಅವ್ರಿಗೂ ಕೂಡ ಆಗಿರ್ತದೆ. ಅಂದರೆ ಸ್ನಾತಕೋತ್ತರ ಪದವಿ ಎರಡು ಕೂಡ 30/11/2024 ಲಾಸ್ಟ್ ಡೇಟ್ ಆಗಿರ್ತದೆ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ತಾಂತ್ರಿಕ ಶಿಕ್ಷಣ ಇಲಾಖೆ ಅಂತಂದು, ಅದು ಕೂಡ ನಿಮಗೆ ಗೊತ್ತಿರಬೇಕು. ಭಾಳಷ್ಟು ಇಂಜಿನಿಯರ್ ಸ್ಟೂಡೆಂಟ್ಸು ಕೂಡ ಇಲ್ಲಿ ಅಪ್ಲೈ ಮಾಡ್ತಾರೆ. ಓಕೆ, ಅವ್ರದ್ದು ಕೂಡ 30/11/2024 ಅದು ಕೂಡ ಈ ಮಂತ್ ಎಂಡಿಂಗ್ಗೆ ಲಾಸ್ಟ್ ಡೇಟ್ ಇದೆ. ಅದಾದ ತಕ್ಷಣ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅವ್ರದ್ದು ಕೂಡ 30/11/2024 ಇವಾಗ. ಓಕೆ, ಇವಾಗ ಇದು ಒಂದು ಅಪ್ಡೇಟು, ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ. ಓಕೆ, ಇವ್ರದ್ದು ಅಫಿಷಿಯಲ್ ಆಗಿ ಡೇಟ್ ಬಿಟ್ಟಿದ್ದಿಲ್ಲ, ಭಾಳ ದಿನ ಆದ ತಕ್ಷಣ ಇವತ್ತು ಬಿಟ್ಟಿದ್ದಾರೆ. ಅಂದರೆ ಇವತ್ತಂದರೆ ಈಗ ಸ್ವಲ್ಪ ದಿನ ಆಯಿತು, ಬಟ್ ನಾನೇ ನೋಡಿದ್ದಿಲ್ಲ. ಸರಿ, 31/12/2024 ಅಂದರೆ ಡಿಸೆಂಬರ್ 31 ಕೂಡ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಅವ್ರದ್ದು ಅಪ್ಲಿಕೇಶನ್ ಅವ್ರಿಗೆ ಹಾಕೋಕ್ಕೆ ಟೈಮ್ ಇದೆ. ಆ್ಯಂಡ್ ರಿಮೈನಿಂಗ್ ನೋಡಿ, ನೀವು ಕಾಯ್ದಿದೆ ಆರ್ಯ ವೈಶ್ಯ ಇಲಾಖೆ ಇರ್ಬೋದು, ಅಥವಾ ಕಾಲೇಜು ಶಿಕ್ಷಣ ಇಲಾಖೆ ಇರ್ಬೋದು, ಅಥವಾ ಆಯುಷ್ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ಆ್ಯಂಡ್ ವೈದ್ಯಕೀಯ ಶಿಕ್ಷಣ ಇಲಾಖೆ ಇರ್ಬೋದು, ಅಥವಾ ಕಾರ್ಮಿಕ ಇಲಾಖೆ, ಅಥವಾ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ, ಇಷ್ಟು ಡಿಪಾರ್ಟ್ಮೆಂಟ್ದು ಯಾವುದೇ ರೀತಿ ಲಾಸ್ಟ್ ಡೇಟ್ ಅನ್ನೋದು ಅಪ್ಡೇಟ್ ಮಾಡಿಲ್ಲ. ಓಕೆ, ಸದ್ಯಕ್ಕೆ ಕಾಣಿಸ್ತಿರೋದು ಇದಿಷ್ಟು. ಇನ್ನೂ ಕೂಡ ಯಾರೆಲ್ಲ ಅಪ್ಲಿಕೇಶನ್ ಹಾಕಿಲ್ಲ ಹಾಕಿರಿ, ಕೆಲವೊಂದಿಷ್ಟು ಹುಡುಗರು ಅಪ್ಲಿಕೇಶನ್ ಹಾಕೋಕ್ಕೆ ಬರ್ತಾಯಿದೆ. ಓಕೆ, ಎನಿವೆ ಅಪ್ಲೈ ಅಂತ ಮಾಡಿರಿ. ಆ್ಯಂಡ್ ಮುಂದೆ ಇದು ಯಾವುದೇ ರೀತಿ ಏನಾದರೂ ಚೇಂಜಸ್ ಆಯಿತು, ಇನ್ ಕೇಸ್ ಡೇಟ್ ಏನಾದರೂ ಎಕ್ಸ್ಟೆಂಡ್ ಆಯಿತು ಅಂದರೆ ನಿಮ್ಗೆ ತಿಳಿಸ್ತೀನಿ. ಓಕೆ, ಅಲ್ಲಿವರೆಗೆ ಚಾನಲ್ ನೋಡ್ತೀರಿ. ಟೇಕ್ ಕೇರ್, ಬಾಯ್.